ಸಂವಿಧಾನ ಬದಲಿಸೋದ್ರ ಬಗ್ಗೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ. ಸಂವಿಧಾನ ಬದಲಿಸಲ್ಲ ಅಂತ ಹೇಳಿ ಮೋದಿನೇ ಸ್ಪಷ್ಟಪಡಿಸಿದ್ದಾರೆ. ಅಪಪ್ರಚಾರ ಮಾಡೋದನ್ನ ಮೊದಲು ಕಾಂಗ್ರೆಸ್ ಬಿಡಬೇಕು ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬನ್ನಿ ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ರು, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಯಾವ ರೀತಿ ತಿರುಗೇಟು ಕೊಟ್ಟಿದ್ದಾರೆ ನೋಡೋಣ. ನೋಡಿ, ಪ್ರಧಾನಮಂತ್ರಿ ಸ್ಥಾನಕ್ಕೆ ನಮಗೆ ಬಹಳ ಗೌರವ ಇದೆ. ಈಗ ಯಾಕೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವ್ರ ಪಾರ್ಟಿ ಇವ್ರನ್ನ ಲೀಡರ್ನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋರ್ನ ಯಾಕೆ ಅವ್ರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿಲ್ಲ? ಐ ಅಪೀಲ್ ಟು ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್, ಇಫ್ he is so honest to the constitution, let he expel those leaders who spoke about changing the constitution from the party. Then we can understand his loyalty to the constitution. Now, due to the election, honorable prime minister is commenting on that issue. He should have expelled them who want to change the constitution. We have taken a oath under the name of the constitution. ನಾವು ಸಂವಿಧಾನದ ಹೆಸರಿನಲ್ಲಿ ನಾವು ಓತ್ ತೆಗೆದುಕೊಂಡಿದ್ದೇವೆ, ಎಲೆಕ್ಷನ್ ನಿಲ್ಬೇಕಾದ್ರೆ ತೆಗೆದುಕೊಂಡಿದ್ದೇವೆ, ಅಧಿಕಾರ ತೆಗೆದುಕೊಳ್ಬೇಕಾದ್ರೆ ನಾವು ತೆಗೆದುಕೊಂಡೋಗಿದ್ದೇವೆ. ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ, ವಜಾ ಮಾಡಿದ್ರೆ ನಮಗೆ ಅವ್ರಿಗೆ ಅರ್ಥ ಆಗ್ತದೆ. ಆವತ್ತಿಂದ ವಜಾ ಮಾಡಿ ಇಡೀ ಜನ BJP ಬಂದರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ, 400 ಓಟ್ ಕೊಡಿ, ಸಂವಿಧಾನ 400 ಜನ ಕೊಡಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟು ದಿನ ಮೌನವಾಗಿದ್ದು ಇಡೀ ದೇಶದಲ್ಲಿ ಜನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ, ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ ಕೂಗೆತ್ತ ಮೇಲೆ ಜನ ಬದಲಾವಣೆ ಆದಮೇಲೆ ಈಗ ಈ ಮಾತನ್ನ ಆಡ್ತಾ ಇದ್ದಾರೆ. ಇದು ರಾಜಕೀಯದ ಮಾತು. ನರೇಂದ್ರ ಮೋದಿಜಿ ಅವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅಂಬೇಡ್ಕರ್ ಸಾಹೇಬರು ಬಂದು ಮರುಕಳಿಸಿ ಸಂವಿಧಾನವನ್ನ ಮತ್ತೆ ಏನಾದ್ರು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿಜಿ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ಸುಮ್ಮನೆ ಈ ರೀತಿ ಟೊಳ್ಳು ಸುಳ್ಳು ಅಪಪ್ರಚಾರಗಳನ್ನ ಚುನಾವಣೆ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸಂದರ್ಭದಲ್ಲಿ ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ದಲಿತ ಸಮುದಾಯದ ತಂದೆ ತಾಯಂದ್ರ ಮೇಲೆ ಮಾಡ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಪಕ್ಷ ಮೊದಲು ಬಿಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾಣ. ಇನ್ನು ವೀರಪ್ಪ ಮೊಯ್ಲಿ ಕೂಡ ಮಾತನಾಡಿದರೆ, ಮೋದಿ ನಡವಳಿಕೆ ನೋಡ್ತಿದ್ರೆ NDA BJP ಬಿಟ್ಬಿಟ್ಟಿದ್ದಾರೆ. ಕೇವಲ ಮೋದಿ ಅಂತ ಹೇಳಿ ವ್ಯಕ್ತಿ ಸುತ್ತ ಮಾತ್ರ ದೇಶ ಸುತ್ತಾ ಇದೆ ಅನ್ನೋ ಮಾತುಗಳನ್ನ ಇವತ್ತು ಮೊಯ್ಲಿ ಆಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ CM ವೀರಪ್ಪ ಮೊಯ್ಲಿ ಕಿಡಿಕಾರಿದ್ದಾರೆ. 10 ವರ್ಷದಲ್ಲಿ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಎಲ್ಲೂ ಕೂಡ ಉದ್ಯೋಗ ಸೃಷ್ಟಿಯಾಗಿಲ್ಲ. 8% ನಿರುದ್ಯೋಗ ಇದೆ. ಈ ಹಿಂದೆಗಿಂತ 4% ಜಾಸ್ತಿ ಆಗಿದೆ. ದೇಶದಲ್ಲಿ ದಮನಕಾರಿ ಆಡಳಿತ ನಡೀತಾ ಇದೆ ಅಂತಲೂ ಕೂಡ ಕಿಡಿಕಾರಿದ್ರು. ಹಿಟ್ಲರ್ ಕಾಲದ ದೌರ್ಬಲ್ಯ ಈಗ ಇಲ್ಲಿಯೂ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ CM ವೀರಪ್ಪ ಮೊಯ್ಲಿ ಮಾತಾಡ್ತಾರೆ. ನರೇಂದ್ರ ಮೋದಿ ಅವರ ಇತ್ತೀಚಿನ ನಡವಳಿಕೆಯನ್ನ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಅವರು NDA ಬಿಟ್ಟುಬಿಟ್ಟಿದ್ದಾರೆ, BJPನೂ ಬಿಟ್ಟುಬಿಟ್ಟಿದ್ದಾರೆ. ಬರೀ ಮೋದಿ ಗ್ಯಾರಂಟಿ, ಮೋದಿ ವ್ಯಕ್ತಿತ್ವ. ಈ 10 ವರ್ಷದಲ್ಲಿ ಯುವಕರು ಉದ್ಯೋಗ ಕಳೆದುಕೊಂಡಿದ್ದಾರೆ. ನಿರುದ್ಯೋಗ 2014ರಂದು 4.5% ಇದ್ದರೆ ಈಗ ನಿರುದ್ಯೋಗ 8%ಗೆ ಇದೆ, ಡಬಲ್ ಆಗಿ. ಸುಮಾರು 18 ಕೋಟಿ ಜನ ಯುವಕರು ಇವತ್ತು ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಪ್ರಮೇಯ ಇಲ್ಲದೆ ಇವತ್ತು ನರಳ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್, 17 crores. ಯಾವುದೇ ದೇಶದ ಇತಿಹಾಸದಲ್ಲಿ ಅಥವಾ ನಮ್ಮ ದೇಶದ ಇತಿಹಾಸದಲ್ಲಿ ಕೂಡ ಇದನ್ನು ಪರಿಶೀಲನೆ ಮಾಡಿದ್ರೆ ಇಂಥ ಒಂದು ಆಘಾತಕರ ಘಟನೆ ದೇಶದಲ್ಲಿ ಆಗಲಿಲ್ಲ, ಯಾವ ದೇಶದಲ್ಲಿ ಕೂಡ ಆಗಲಿಲ್ಲ. ಈಗ ನರೇಂದ್ರ